ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ನಿನ್ನೆ WPL ನಲ್ಲಿ RCB ತಂಡ ಸೋತ ಮೇಲೆ ಭಾರತೀಯ ಕ್ರಿಕೆಟ್ ಮಹಿಳಾ ತಂಡದ ಕ್ಯಾಪ್ಟನ್ ಹಾಗೂ RCB ತಂಡದ ಕ್ಯಾಪ್ಟನ್ ಆಗಿರುವ ಸ್ಮೃತಿ ಮಂದಾನ ಮೇಲೆ ಕನ್ನಡಿಗರು ಕೋಪ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಇದು ಯಾಕೆ ಅನ್ನೋದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. RCB ಈಗ WPL ಚಾಂಪಿಯನ್ಸ್. ಪುರುಷರ RCB ಟೀಮ್ ಇಷ್ಟು ವರ್ಷ ಮಾಡೋದಕ್ಕೆ ಆಗದೇ ಇರುವ ಸಾಧನೆ ಮಾಡಿರೋದು ಮಹಿಳಾ ತಂಡ. RCB ಮಹಿಳಾ ತಂಡದ ಕ್ಯಾಪ್ಟನ್ ಸ್ಮೃತಿ ಮಂದಾನ. ಆದ್ರೆ ಒಂದೇ ಒಂದು ಸೋಲು ಚಾಂಪಿಯನ್ RCB ತಂಡದ ವಿರುದ್ಧ ರೊಚ್ಚಿಗೇಳೋ ಹಾಗೆ ಮಾಡಿದೆ. RCB ಈ ವರ್ಷದ WPL ಅನ್ನ ಅದ್ಭುತವಾಗಿಯೇ ಸ್ಟಾರ್ಟ್ ಮಾಡಿದೆ. ಆಡಿರೋ 3 ಮ್ಯಾಚ್ಗಳಲ್ಲಿ 2 ಮ್ಯಾಚ್ ಅನ್ನ ಗೆದ್ದು 1ರಲ್ಲಿ ಸೋತಿದೆ. ಈ ಸೋತಿರುವ ಪಂದ್ಯ ನಡೆದಿರೋದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಅದು ಕೂಡ ಉತ್ತರ ಪ್ರದೇಶದ ಟೀಮ್ ವಿರುದ್ಧ. UP ವಾರಿಯರ್ಸ್ ವಿರುದ್ಧ RCB ಭರ್ಜರಿ ಸ್ಕೋರ್ ಅನ್ನೇ ಗಳಿಸಿತು. ಆದ್ರೆ UP ವಾರಿಯರ್ಸ್ ವಿರುದ್ಧ 180 ರನ್ಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ. RCBಯ 20 ಓವರ್ಗಳಲ್ಲಿ ಎಲಿಸ್ ಪೆರಿ ಭರ್ಜರಿ 90 ರನ್ ಗಳಿಸಿದ್ರು. ಡ್ಯಾನಿ ವ್ಯಾಟ್ 57 ರನ್ ಗಳಿಸಿದ್ರು. ಸ್ಮೃತಿ ಮಂದಾನ ಕೇವಲ 6 ರನ್ಗಳಿಗೆ ಔಟ್ ಆಗಿದ್ರು. ಆದ್ರೆ ಕೊನೆಗೆ 181 ರನ್ ಟಾರ್ಗೆಟ್ ಕೊಟ್ಟಿತ್ತು. ಇಷ್ಟು ದೊಡ್ಡ ಸ್ಕೋರ್ ಬೆನ್ನತ್ತಿದ್ದ UP ವಾರಿಯರ್ಸ್ ಪರ ಒಬ್ಬ ಆಟಗಾರ್ತಿಯೂ ಕೂಡ ಕನಿಷ್ಠ ಅರ್ಧ ಶತಕವನ್ನ ಹೊಡೆಯಲಿಲ್ಲ. ಆದ್ರೆ ಬಿರುಸಿನ ಆಟವಾಡಿ 180 ರನ್ ಹೊಡೆದು ಟೈ ಮಾಡಿಕೊಂಡಿತ್ತು. ಪಂದ್ಯ ಸೂಪರ್ ಓವರ್ ಥ್ರಿಲ್ಲರ್ಗೆ ಹೋಯ್ತು. ಆಗ UP ವಾರಿಯರ್ಸ್ ಮೊದಲು ಬ್ಯಾಟಿಂಗ್ ಮಾಡಿ 1 ವಿಕೆಟ್ ಕಳೆದುಕೊಂಡು 8 ರನ್ ಅನ್ನ ಹೊಡಿತು. ಆಗ 9 ರನ್ ಗುರಿಯನ್ನ ಬೆನ್ನಹತ್ತಿದ RCB ಪರ ಮಂದಾನ ಮತ್ತು ರಿಚಾ ಘೋಷ್ ಅಖಾಡಕ್ಕಿಳಿದ್ರು. 1 ಬೌಂಡ್ರಿಯನ್ನು ಹೊಡೆಯೋಕೆ ಆಗದೆ 6 ರನ್ಗಳನ್ನಷ್ಟೇ ಗಳಿಸಿ ಪಂದ್ಯ ಸೋತ್ರು. ಅಭಿಮಾನಿಗಳು ರೊಚ್ಚಿಗೆದ್ದಿರೋದು ಇದೇ ಕಾರಣಕ್ಕೆ. ಯಾಕೆಂದ್ರೆ RCB ಪರ ಮಂದಾನ ರಿಚಾ ಘೋಷ್ ಅವರಿಗಿಂತ ಚೆನ್ನಾಗಿ ಆಟ ಆಡ್ತಿದ್ದ ಎಲಿಸ್ ಪೆರಿ ಇದ್ರು. ಅವ್ರಿಗ್ಯಾಕೆ ಚಾನ್ಸ್ ಕೊಡ್ಲಿಲ್ಲ? ಪೆರಿ ಆಡಿದ್ರೆ ಖಂಡಿತ RCBಗೆ ಮ್ಯಾಚ್ ಗೆಲ್ತಾ ಇತ್ತು ಅಂತ RCB ಫ್ಯಾನ್ಸ್ ತಮ್ಮದೇ ತಂಡದ ವಿರುದ್ಧ ಕಿಡಿಕಾರ್ತಿದ್ದಾರೆ. ಅಷ್ಟೇ ಅಲ್ಲ, 2 ಓವರ್ ಬೌಲಿಂಗ್ ಮಾಡಿದ್ದ ಎಲಿಸ್ ಪೆರಿ ಕೇವಲ 10 ರನ್ ಅನ್ನ ಕೊಟ್ಟು 1 ವಿಕೆಟ್ ಅನ್ನ ಕೂಡ ಪಡ್ಕೊಂಡಿದ್ರು. ಅತ್ತ ಎಲಿಸ್ ಪೆರಿಗೆ ಬೌಲಿಂಗ್ ಅನ್ನ ಕೊಡ್ಲಿಲ್ಲ. ಇತ್ತ ಸೂಪರ್ ಓವರ್ ಬ್ಯಾಟಿಂಗ್ ಅನ್ನ ಕೊಟ್ಟಿಲ್ಲ. ಇದೇ ಕಾರಣಕ್ಕೆ RCB ಪಂದ್ಯ ಸೋಲುವಂತಾಯ್ತು ಅಂತ ಕಿಡಿಕಾರ್ತಿದ್ದಾರೆ. ಸ್ಮೃತಿ ಮಂದಾನ ಅವರನ್ನ ಓವರ್ ರೇಟೆಡ್ ಎಂದು ಹೀಯಾಳಿಸ್ತಿದ್ದಾರೆ. ಆದ್ರೆ ಒಂದು ಗೊತ್ತಿರ್ಲಿ, ಯಾವುದೇ ನಾಯಕಿಗೆ ತಂಡ ಸೋಲ್ಬೇಕು ಅನ್ನೋ ಆಸೆ ಇರೋದಿಲ್ಲ. 20 ಓವರ್ ಬ್ಯಾಟಿಂಗ್ ಮಾಡಿ ಬೌಲಿಂಗ್ ಮಾಡಿ ಫೀಲ್ಡಿಂಗ್ ಅನ್ನು ಮಾಡಿದ್ದ ಎಲಿಸ್ ಪೆರಿ ಅವ್ರಿಗೆ ಯಾಕೆ ಸೂಪರ್ ಓವರ್ ಬ್ಯಾಟಿಂಗ್ ಕೊಡ್ಲಿಲ್ಲ, ಯಾಕೆ ಜಾಸ್ತಿ ಬೌಲಿಂಗ್ ಮಾಡಿಸಿಲ್ಲ ಅನ್ನೋದು ಸ್ಮೃತಿ ಮಂದಾನಗೆ ಗೊತ್ತಿರುತ್ತೆ. ಇನ್ನು ಮ್ಯಾಚ್ ಮುಗಿದ ಮೇಲೆ ಸ್ಮೃತಿ ಮಂದಾನ ಎಲಿಸ್ ಪೆರಿಗೆ ಸಾರಿ ಕೇಳಿದ್ದಾರೆ. ಮತ್ತೆ ಕಮ್ ಬ್ಯಾಕ್ ಮಾಡ್ತೇವೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಸ್ಮೃತಿ ಮಂದಾನ. ನೋಡಿದ್ರಲ್ಲ, ನಿನ್ನೆ ಒಂದೇ ಒಂದು ಮ್ಯಾಚ್ ಸೋತಿದ್ರಿಂದ ಹಾಗೆ ಸ್ಮೃತಿ ಮಂದಣ್ಣ ಅವರು ಜಾಸ್ತಿ ಸ್ಕೋರ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಕನ್ನಡಿಗರು ಅವ್ರ ಮೇಲೆ ಕೋಪ ಮಾಡ್ಕೊಂಡು ಅವ್ರ ಮೇಲೆ ಟ್ರೋಲ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.